ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಅತ್ಯಂತ ಜನಪರ, ನಿಷ್ಠಾವಂತ ಮತ್ತು ಜನಮನ ಗೆದ್ದ ಅಧಿಕಾರಿಗಳಲ್ಲಿ ಒಬ್ಬರಾದ IAS ಅಧಿಕಾರಿ ಮಹಾಂತೇಶ್ ಬೆಳಗಿ ಅವರ ಬದುಕು, ಸಾಧನೆ ಮತ್ತು ದಾರುಣ ಅಂತ್ಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇದು ಕೇವಲ ಸುದ್ದಿಯಲ್ಲ, ಇದು ಒಬ್ಬ ಬಡ ಕುಟುಂಬದ ಹುಡುಗ ಪ್ರಾಮಾಣಿಕತೆ ಮತ್ತು ಪರಿಶ್ರಮದಿಂದ ರಾಜ್ಯದಲ್ಲಿ ಪ್ರಭಾವಶೀಲ ಅಧಿಕಾರಿಯಾದ ನಿಜವಾದ ಜೀವನ ಕಥೆ. 1974ರಲ್ಲಿ ರಾಮದುರ್ಗದಲ್ಲಿ ಜನಿಸಿದ ಮಹಾಂತೇಶ್ 2 ಹೊತ್ತು ಊಟ ಮಾಡದಷ್ಟು ಕಡು ಬಡತನದಲ್ಲಿ ಬೆಳೆದಿದ್ದರು. ಇವರು ಕರ್ನಾಟಕದ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದಿದ್ದರು. ಕೆಎಎಸ್ ಪಾಸ್ ಮಾಡಿ ನೇರವಾಗಿ ಎಸಿಯಾಗಿ ಆಯ್ಕೆಯಾಗಿದ್ದರು. ಅನಂತರ IAS ಹುದ್ದೆಗೆ ಬಡ್ತಿ ಪಡೆದು ಉನ್ನತ ಸ್ಥಾನಕ್ಕೆ ಏರಿದ್ದರು. ಸರ್ಕಾರ ಸೇವೆ ನಿರ್ವಹಿಸುತ್ತಿದ್ದರು. ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡುತ್ತಿದ್ದರು. ಅವರು ಈ ಸಾಧನೆ ಯುವಕರಿಗೆ ಪ್ರೇರಣೆಯಾಗಿತ್ತು. ಧಾರವಾಡದಲ್ಲಿ ಸಹಾಯಕ ಆಯುಕ್ತರಾಗಿ ಕೆಲಸ ಮಾಡಿದ್ದರು. ಅವರು ದಾವಣಗೆರೆ ಜಿಲ್ಲೆಯ ಉಪ ಆಯುಕ್ತರಾಗಿಯೂ ಸೇರಿದಂತೆ ಹಲವಾರು ಪ್ರಮುಖ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದರು. ಮಹಾಂತೇಶ್ ಬೆಳಗಿ ಅವರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಳ್ಳಿಯಲ್ಲಿ ಸರಳ ಕುಟುಂಬದಲ್ಲಿ ಜನಿಸಿದರು. ತಂದೆ ತಾಯಿ ಸಾಮಾನ್ಯ ಕುಟುಂಬ. ಮನೆಯ ಆರ್ಥಿಕ ಪರಿಸ್ಥಿತಿ ಅತಿ ಕಷ್ಟ. ವಿದ್ಯಾಭ್ಯಾಸ ಸರ್ಕಾರಿ ಶಾಲೆಯಿಂದಲೇ ಪ್ರಾರಂಭವಾಗಿತ್ತು. ಬಾಲ್ಯ ಅತಿ ಕಷ್ಟ, ಆದರೆ ಅತಿ ದೊಡ್ಡ ಕನಸು ಇವರದ್ದು. ಮನೆಗೆ ಸಹಾಯ ಮಾಡುತ್ತಾ ಒಂದು ಕಡೆ ಓದುತ್ತಿದ್ದರು, ಮತ್ತೊಂದು ಕಡೆ UPSC ಕನಸು ಕಟ್ಟಿದ ಇವರ ಕತೆ ಸಾವಿರಾರು ಯುವಕರಿಗೆ ಪ್ರೇರಣೆ. ಹಳ್ಳಿ ಶಾಲೆಯಿಂದಲೇ SSLC, PUC ಪೂರ್ಣಗೊಳಿಸಿ ಕಾಲೇಜು ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಸಕ್ತಿ ಬೆಳೆದಿತ್ತು. ಹಣದ ಕೊರತೆ ಇದ್ದರೂ ಓದಿನ ಬದ್ಧತೆ ಮಾತ್ರ ಕಡಿಮೆಯಾಗಿರಲಿಲ್ಲ. ಮಹಾಂತೇಶ್ ತಮ್ಮ ಪರಿಶ್ರಮದಿಂದ 2012ರಲ್ಲಿ UPSC ಪರೀಕ್ಷೆಯಲ್ಲಿ IAS ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಅವರ ಗ್ರಾಮ, ಕುಟುಂಬ, ಸ್ನೇಹಿತರು ಎಲ್ಲರಿಗೂ ಇದು ಅಚ್ಚರಿ ಇಲ್ಲದೆ ಹೆಮ್ಮೆಗೂ ಕಾರಣ ಆಗಿತ್ತು. IAS ಅಧಿಕಾರಿ ಆದ ನಂತರ ಅವರು ಹಲವು ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ್ದರು. ಹಲವು ಜಿಲ್ಲೆಗಳಲ್ಲಿ DC ಕೂಡ ಕೆಲಸ ಮಾಡಿದ್ದರು. ಜನಮಾನ್ಯರ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸುತ್ತಿದ್ದರು. ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು. ವಿದ್ಯುತ್ ವಿತರಣೆಯಲ್ಲಿ ಪಾರದರ್ಶಕತೆ, ಲಂಚ, ದುರ್ನಡತೆಯನ್ನು ಕಟ್ಟುನಿಟ್ಟಾಗಿ ತಡೆದು ಮಾತ್ರ ಸೇವೆಯ ಬಗ್ಗೆ ಮಾತನಾಡಿದ ಅಧಿಕಾರಿ ಇವರು. ಕರ್ನಾಟಕ ರಾಜ್ಯ ಖನಿಜ ನಿಗಮ ಅವರು ಕೊನೆಯ ಹುದ್ದೆ. ಖನಿಜ ವಲಯದಲ್ಲಿ ಪಾರದರ್ಶಕತೆ ತರುತ್ತಿದ್ದ ಧೈರ್ಯಶಾಲಿ ಮತ್ತು ನಿಷ್ಠಾವಂತ MD. ಅವರ ಕೆಲಸ ನೋಡಿ ಜನರು ಹೇಳುತ್ತಿದ್ದರು, ಇವರು ಬಂದರೆ ಕೆಲಸ ಆಗುತ್ತದೆ ಎಂದು. ಮಹಾಂತೇಶ್ ಬೆಳಗಿ ಅವರಲ್ಲಿ 3 ಗುಣಗಳು ಜನರನ್ನು ಆಕರ್ಷಿಸುತ್ತಿದ್ದವು. ಅಧಿಕಾರ ಇದ್ದರೂ ಅಹಂಕಾರ ಎಂದಿಗೂ ಇರಲಿಲ್ಲ. ನಿಷ್ಠೆ. ಭ್ರಷ್ಟಾಚಾರ ಕಂಡರೆ ಕ್ಷಮೆಯಿಲ್ಲದೆ ಕ್ರಮ ತೆಗೆದುಕೊಳ್ಳುತ್ತಿದ್ದರು. ಜನರಿಗೆ ನೇರ ಸ್ಪಂದನೆ. ದೂರವಾಣಿ ಕರೆಗಳಿಂದ ಹಿಡಿದು ಗ್ರಾಮಗಳಿಗೆ ಭೇಟಿವರೆಗೂ ಜನರ ಅವರನ್ನು ತಮ್ಮವರೆಂದು ಕಾಣುತ್ತಿದ್ದರು. ಇದಕ್ಕಾಗಿಯೇ ಅವರು ಎಲ್ಲೇ ಹೋದರೂ ನೆಲದ ಜನರ ಅಧಿಕಾರಿ ಎಂಬ ಹೆಸರನ್ನು ಪಡೆದಿದ್ದರು. ಅಪಘಾತ ಹೇಗಾಯಿತು? 2025 ನವೆಂಬರ್ 25 ರಾಜ್ಯವೇ ದುಃಖದಲ್ಲಿ ಮುಳುಗಿತ್ತು ದಿನ. ಮದುವೆ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದಾಗ ಮಹಾಂತೇಶ್ ಬೆಳಗಿ ಅವರ ಕಾರು ಜೀವರ್ಗಿ ತಾಲೂಕಿನ ಗೌನಹಳ್ಳಿ ಬಳಿ ರಸ್ತೆ ಮಧ್ಯದ ಡಿವೈಡರ್ಗೆ ಡಿಕ್ಕಿ ಹೊಡೆದು ಉರುಳು ಬಿದ್ದಿತು ಕಾರು. ಘಟನೆ ಅತ್ಯಂತ ಭೀಕರ. ಕಾರಿನ ಆಕಾರವೇ ಬದಲಾಗಿತ್ತು. ಆ ಥರ ಆಗಿತ್ತು ಆ ಕಾರು. ಅವರಿಬ್ಬರು ಸಹೋದರರು, ಶಂಕರ್ ಬೆಳಗಿ, ಈರಣ್ಣ ಬೆಳಗಿ.
ಘಟನೆಯಲ್ಲಿ ಸಾವನ್ನಪ್ಪಿದ್ದರು. ಸ್ಥಳದಲ್ಲೇ ಸಾವನ್ನಪ್ಪಿದ್ದರು. ಮಹಾಂತೇಶ್ ಬೆಳಗಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಮಯದಲ್ಲಿ ವೈದ್ಯರು ಅವರನ್ನು ಉಳಿಸಲು ವಿಫಲರಾದರು. ರಾಜ್ಯದೆಲ್ಲೆಡೆ ದುಃಖ ಅಲೆ ಅರಳಿತು. ಸುದ್ದಿ ಬಂದ ಕ್ಷಣದಲ್ಲೇ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಅನೇಕ ಸಚಿವರು, ಹಿರಿಯ ಅಧಿಕಾರಿಗಳು, ಸಾಮಾನ್ಯ ಪ್ರಜೆಗಳು ಎಲ್ಲರೂ ಶಾಕ್ ಆಗಿದ್ದರು. ಪ್ರತಿಯೊಬ್ಬರೂ ಹೇಳಿದ್ದು ಒಂದೇ ಮಾತು: ನಿಷ್ಠೆಯ ಸಂಕೇತವಾಗಿದ್ದ ಒಬ್ಬ ಅಧಿಕಾರಿ ನಮಗೆ ಅಕಾಲಿಕವಾಗಿ ಕಳೆದು ಹೋದರು. ಅವರು ಅಂತ್ಯ ಸಂಸ್ಕಾರ ಸರ್ಕಾರಿ ಗೌರವಗಳೊಂದಿಗೆ ನಡೆಯಿತು. ಸಾವಿರಾರು ಜನರು ಹಾಜರಾಗಿದ್ದರು. ಮಹಾಂತೇಶ್ ಬೆಳಗಿ ಜೀವನ ನಮಗೆ ದೊಡ್ಡ ಪಾಠಗಳನ್ನು ಕಲಿಸುತ್ತದೆ. ಬಡತನ ಎಂದರೆ ದುರ್ಬಲತೆ ಅಲ್ಲ. ಒಬ್ಬ ಸಾಮಾನ್ಯ ಹುಡುಗನು ದೇಶದ ಆಡಳಿತವನ್ನೇ ಮುನ್ನಡೆಸಬಹುದು. ಅಧಿಕಾರಕ್ಕಿಂತ ಸೇವೆಯೇ ಮುಖ್ಯ. ನಿಷ್ಠೆ ಮತ್ತು ಪ್ರಾಮಾಣಿಕತೆ ಯಾವ ಹುದ್ದೆಯಲ್ಲಿದ್ದರೂ ಬಿಡಬಾರದು. ಒಬ್ಬ ವ್ಯಕ್ತಿ ತನ್ನ ನಡೆ ನುಡಿ ಮೂಲಕ ಲಕ್ಷಾಂತರ ಜನ ಹೃದಯ ಗೆಲ್ಲಬಹುದು. ಸ್ನೇಹಿತರೆ, ಮಹಾಂತೇಶ್ ಬೆಳಗಿ ಅವರ ಬದುಕು ಒಂದು ಪುಸ್ತಕವೇ, ಒಂದು ಪ್ರೇರಣೆ, ಒಂದು ದೀಪ. ಅವರಂಥ ಅಧಿಕಾರಿಗಳು ಸಮಾಜಕ್ಕೆ ಅಗತ್ಯ. ಈ ವಿಡಿಯೋ ನಿಮಗೆ ಅರ್ಥಪೂರ್ಣವಾಗಿದ್ದರೆ ಲೈಕ್ ಮಾಡಿ. ಇನ್ನಷ್ಟು ಇಂಥ ಮಹತ್ವದ ಕಥೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಮಹಾಂತೇಶ್ ಬೆಳಗಿ ಜನಮನದ ಅಧಿಕಾರಿ ಎಂದು ಬರೆಯಿರಿ. ಶಾಂತಿ ಪ್ರಾಪ್ತಿಯಾಗಲಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.